ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಡೈಲಿ ನೋಡ್ತಾ ಇರ್ತಿತ್ತು. ಅಂದ್ರೆ ಅವರು ತುಂಬಾ ಕಿತ್ಲಾಡ್ತಾ ಇರ್ತಾರೆ. ಅಂದ್ರೆ ಡೀಸೆಂಟ್ ಆಗಿ ಕಿತ್ಲಾಡ್ಬೇಕು. ಅವ್ರು ತುಂಬಾ ಓವರ್ನೆಸ್ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಎಲ್ಲರೂ ಅದನ್ನೇ ಇಷ್ಟಪಡ್ತಾ ಇದಾರಲ್ರಿ, ಜಗಳ ಇರಬೇಕು. ಕಿತ್ಲಾಡ್ಬೇಕು. ಏನ್ ಗೊತ್ತಾ, ಓವರ್ ಕಿತ್ಲಾಡೋದು ತಪ್ಪ. ವಿನಯ್ ಸಂಗೀತ ಅವರು ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರಲ್ಲ, ಅದಕ್ಕೆ ಏನಂತ? ಅಯ್ಯೋ, ವಿನಯ್ ಅಂತ ಓವರ್ ಅಪ್ಪ. ಅಷ್ಟೊಂದು ಓವರ್ ಏನಕ್ಕೆ? ಬಿಗ್ ಬಾಸ್ ಶೋನಲ್ಲಿ ಅವರಿಂದನೇ ಒಂದ್ಸಲ ನೋಡಕ್ ಆಗ್ತಾ ಇರೋದು ಅಂತ. ತಪ್ಪ ಅದು. ಸಂಗೀತನೂ ಓವರ್ ಮಾಡ್ತಾರೆ. ಓವರ್ ಮಾಡ್ಬಿಟ್ಟು ಅದು ಸೈಲೆಂಟ್ ಆಗ್ಬಿಡ್ತಾರೆ ಅಮ್ಮ. ಬಟ್ ಅದು ತಪ್ಪು. ಬಟ್ ಡೀಸೆಂಟ್ ಆಗಿ ಮಾಡೋದು ಅದು ಸರಿ ಅನ್ಸುತ್ತೆ. ಡ್ರೋನ್ ಪ್ರತಾಪ್ ಅವರು ಸೈಲೆಂಟ್ ಆಗಿ ಆಡ್ತಾ ಇದಾರಲ್ರಿ. ಡ್ರೋನ್ ಪ್ರತಾಪ್ ಅವರು, ಪ್ರತಾಪ್ ಹುಡುಗ ಡ್ರೋನ್ ಪ್ರತಾಪ್. ಇವ್ರು ಸಂತೋಷ್ ಇದಾರಲ್ಲ, ಸಂತೂಪ್ ಅಂತ ಅವ್ರು ಬೇರೆ ಅದಾರ ಅಲ್ಲ. ಅವ್ರ ಗ್ರೂಪಲ್ಲಿ ಅವ್ರು ಇರ್ತಾರೆ, ಗ್ರೂಪಲ್ಲಿ ಇರ್ತಾರೆ. ಬಟ್ ಅವನು ಚೆನ್ನಾಗಿ ಆಡಿದ್ರು, ಅವನು ಕಿತ್ತಾಡಿದ್ರು. ಬಟ್ ಡಿಸೆಂಟ್ ಇರ್ತಾನೆ. ಡಿಸೆಂಟ್ ಆಗಿ ಮಾತಾಡ್ಬಿಟ್ಟು ಸೈಲೆಂಟ್ ಮಾಡ್ಬಿಡ್ತಾನೆ. ಬಟ್ ಇವರಿಬ್ರು ತುಂಬಾ ಓವರ್ ಆಯ್ತು. ಅವ್ರ ಜಗಳ ನಿಲ್ಲುತ್ತಾ ನಿಲ್ಲಲ್ಲ ಅಂತೀರಿ? ಅವ್ರೇನು ತುಂಬಾ ಓವರ್ ಆಗ್ತಾರೆ. ಅದೆಲ್ಲ ಯಾರು ಇಷ್ಟ ಆಗುತ್ತೆ? ಕಾರ್ತಿಕ್ ಅವರು ನಮ್ಗೆ ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ಅವರು ಒಬ್ರು ವಿನಯ್ ಅಂದ್ರೆ ಅವ್ರು ಸ್ವಲ್ಪ ಓವರ್ ಆಗೋದು. ಸಂಗೀತನೂ ಓವರು. ಇನ್ನೆಲ್ಲ ಲೇಡೀಸು ಸ್ವಲ್ಪ ಡಿಸೆಂಟ್ ಆಗಿದ್ದಾರೆ. ನಮ್ರತ, ಸಿರಿ ಮೇಡಮ್ ಅವ್ರ ಹೆಸರು ಸಿರಿ ಪರವಾಗಿಲ್ಲ. ಗುಡ್. ಅವರು ಟ್ಯಾಲೆಂಟ್ ಇದ್ದಾರೆ. ನಿನ್ನೆ ಶ್ರುತಿ ಮೇಡಮ್ ಅವ್ರು ಬಂದಿದ್ರಲ್ಲ, ನೋಡಿದ್ರಾ? ಇಲ್ಲ, ನಿನ್ನೆ ಸಾಯಂಕಾಲ ನೋಡಿದ್ದಾರೆ. ನಿನ್ನೆ ಶ್ರುತಿ ಮೇಡಮ್ ಅವ್ರು ಬಂದಿದ್ರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ಮಾಡ್ತಾರೆ. ಅವ್ರು ಎಲ್ಲರನ್ನೂ ಕಂಟ್ರೋಲ್ ಮಾಡೋಕೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಅವಾಗ ಬಿಗ್ ಬಾಸಲ್ಲಿ ಶ್ರುತಿ ಅವರು ಅದೇ ಅವರೇ ಹೆಸರೇನು? ವಿನಯ್ ಸಂಗೀತ. ಅಲ್ಲಲ್ಲ, ನಮ್ದು ಶೋ ನಡೆಸ್ತಾರಲ್ಲ ಸುದೀಪ್ ಸರ್, ಅವರು ಎಷ್ಟು ಡಿಸೆಂಟ್ ಆಗಿ ಮಾಡ್ತಾರಲ್ಲ. ಅಷ್ಟು ಜನನು ಕಂಟ್ರೋಲ್ ಮಾಡೋಕೆ ಎಷ್ಟು ಕಷ್ಟ ಅಲ್ಲ. ನಮ್ಮನೇಲಿ ನಾವು ಒಬ್ರಿಬ್ರು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ. ಅಷ್ಟು ಜನ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತಲ್ವ. ಎಲ್ಲರನ್ನ ಒಂದೇ ಸರಿ ಒಂದೇ ತರ ನೋಡಿಕೊಂಡು ಅವರು ಗುಡ್. ಅವ್ರ ಫಿಲಮಲ್ಲೂ ಗುಡ್ಡು, ಅವ್ರು ನೋಡೋಕ್ಕೂ ಗುಡ್ಡು, ಎಲ್ಲದಲ್ಲೂ ಗುಡ್ ಇದ್ದಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ದ್ರಾಕ್ಷಾಣಿ ಅಂತ.